ಹಲೋ ಫ್ರೆಂಡ್ಸ್, ನಮಸ್ತೆ. ಈಗ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕೊನೆ ಚಾಪ್ಟರ್ ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್ ಬಗ್ಗೆ ಆ ಚಾಪ್ಟರ್ ನೋಡೋಣ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಚಾಪ್ಟರ್. ಎಸ್, ರಿಕನ್ಸಿಲಿಯೇಷನ್ ಆಫ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್. ಏನು ರಿಕನ್ಸಿಲಿಯೇಷನ್ ಅಂದ್ರೆ ಏನು? ಲೆಟ್ ಅಸ್ ಸಿ. ಫಸ್ಟ್ ರಿಕನ್ಸಿಲಿಯೇಷನ್ ಮೀನಿಂಗ್ ನೋಡೋಣ. ರಿಕನ್ಸಿಲಿಯೇಷನ್ ಅಂದ್ರೆ ಟ್ಯಾಲಿಂಗ್ ದ ಪ್ರಾಫಿಟ್ಸ್ ಆರ್ ಲಾಸಸ್ ರಿವೀಲ್ಡ್ ಬೈ ಬೋತ್ ದ ಸೆಟ್ಸ್ ಆಫ್ ಅಕೌಂಟ್ಸ್. ಕಾಸ್ಟ್ ಅಕೌಂಟ್ಸ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಎರಡು ಸೆಟ್ಸ್ಗೂ ಬೇರೆ ಬೇರೆ ಪ್ರಾಫಿಟ್ಸ್ ಬಂದಿರುತ್ತೆ, ಅದನ್ನ ಟ್ಯಾಲಿ ಮಾಡ್ತಕ್ಕಂಥದ್ದು, ಸರಿದೂಗಿಸುವುದು. ಅಂದ್ರೆ ವಾಟ್ ಈಸ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್? ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ 2 ಮಾರ್ಕ್ಸ್ಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್. Let us look into that. Reconciliation statement is a statement which shows the reasons for differences between profit or losses shown by the cost accounts with that of profits or losses shown by the financial accounts. Financial accounts ಮತ್ತೆ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಬಂದಿರತಕ್ಕಂತ ಪ್ರಾಫಿಟ್ಸ್ ಮತ್ತೆ ಲಾಸಸ್ ಮಧ್ಯೆ ವ್ಯತ್ಯಾಸಗಳಿಗೆ ಕಾರಣಗಳನ್ನು ತಿಳಿಸ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಅನ್ನ we can call it as reconciliation statement. Okay, then profits of cost accounts and financial accounts, why they show differences or why they show different profits or losses? What are the reasons for showing profits and losses of cost and financial accounts in a different way? ಅದಕ್ಕೆ ಕಾರಣಗಳೇನು? ಮೊದಲನೇದು, ಪ್ಯೂರ್ ಫಿನಾನ್ಷಿಯಲ್ ಚಾರ್ಜಸ್ ಆರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಶೋನ್ ಇನ್ ಕಾಸ್ಟ್ ಅಕೌಂಟ್ಸ್. ಮೊದಲನೇ ಕಾರಣ. ಎರಡನೇದು, ಅಪ್ರೋಪ್ರಿಯೇಷನ್ ಆಫ್ ಫಿನಾನ್ಷಿಯಲ್ ಪ್ರಾಫಿಟ್ಸ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್. ಅಂದ್ರೆ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಬರೀತಕ್ಕಂಥ ಎಕ್ಸ್ಪೆನ್ಸಸ್ ಅಥವಾ ಚಾರ್ಜಸ್. ಎರಡನೇದು, ಪ್ರಾಫಿಟ್ಸ್ ಇಂದ ಅಪ್ರೋಪ್ರಿಯೇಷನ್ ಮಾಡ್ತಕ್ಕಂಥದ್ದು ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ, ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಮಾಡಲ್ಲ. ದೆನ್ ಮೂರನೇದು, ಪ್ಯೂರ್ ಫಿನಾನ್ಷಿಯಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಇನ್ಕ್ಲೂಡೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್ ಬಟ್ ನಾಟ್ ಇನ್ ಕಾಸ್ಟ್ ಅಕೌಂಟ್ಸ್. ಮೊದಲ ಎರಡು ಪಾಯಿಂಟ್ಸ್ ಕೂಡ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಪ್ರಾಫಿಟ್ ಕಡಿಮೆ ಮಾಡುತ್ತೆ, ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ ಜಾಸ್ತಿ ಮಾಡಿರುತ್ತೆ. ಮೂರನೇ ಪಾಯಿಂಟ್, ಇನ್ಕಮ್ಸ್ ಫಿನಾನ್ಷಿಯಲ್ ಪ್ರಾಫಿಟ್ಸ್ ಜಾಸ್ತಿ ಮಾಡಿರುತ್ತೆ, ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ಸ್ ಕಡಿಮೆ ಮಾಡಿಸುತ್ತೆ, ಯಾಕೆಂದ್ರೆ ಅಲ್ಲಿ ಮಾತ್ರ ಬರೆಯೋದಿಕ್ಕೆ. ನಾಲ್ಕನೇದು, ನೋಷನಲ್ ಚಾರ್ಜಸ್ ಇನ್ಕ್ಲೂಡೆಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ಸ್ ಕಡಿಮೆ ಮಾಡುತ್ತೆ ನೋಷನಲ್ ಚಾರ್ಜಸ್ ಇಂದ, ಬಿಕಾಸ್ ಇಟ್ ಈಸ್ ನಾಟ್ ರೆಕಾರ್ಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ಫಿನಾನ್ಷಿಯಲ್ ಅಕೌಂಟ್ಸ್ ಜಾಸ್ತಿ ಕಾಣಿಸುತ್ತೆ. Then under or over absorption of overheads. Overheads ಅನ್ನ ಕಡಿಮೆ ರಿಕವರಿ ಅಥವಾ ಓವರ್ ರಿಕವರಿ ಅಥವಾ ಅಂಡರ್ ಅಬ್ಸಾರ್ಪ್ಷನ್ ಆರ್ ಓವರ್ ಅಬ್ಸಾರ್ಪ್ಷನ್ ಇನ್ ಕಾಸ್ಟ್ ಅಕೌಂಟ್ಸ್ ಮಾಡಿದ್ರೆ. ನಾಲ್ಕನೇದು, ಅಬ್ನಾರ್ಮಲ್ ವೇಸ್ಟೇಜ್ ಆರ್ ಎಫಿಷಿಯನ್ಸಿ ಇನ್ ರೆಸ್ಪೆಕ್ಟ್ ಆಫ್ ಮೆಟೀರಿಯಲ್ಸ್ ಅಂಡ್ ಲೇಬರ್. ಓಕೆ, ದೆನ್ ಓವರ್ ವ್ಯಾಲ್ಯೂಯೇಷನ್ ಅಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಫಿನಿಶ್ಡ್ ಗುಡ್ಸ್ ಅನ್ನ ಓವರ್ ವ್ಯಾಲ್ಯೂ ಮಾಡಿದ್ರು ಅಥವಾ ಅಂಡರ್ ವ್ಯಾಲ್ಯೂ ಮಾಡಿದ್ರು ಕೂಡ ಪ್ರಾಫಿಟ್ಸ್ ಬೇರೆ ಆಗುತ್ತೆ. ನಾಲ್ಕನೇದು, ಡಿಫರೆಂಟ್ ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಯೂಸ್ಡ್ ಇನ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಬುಕ್ಸ್. ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಮತ್ತೆ ಫಿನಾನ್ಷಿಯಲ್ ಬುಕ್ಸ್ ಅಲ್ಲಿ ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಫಾರ್ ಫಿಕ್ಸ್ಡ್ ಅಸೆಟ್ಸ್ ಬೇರೆ ಬೇರೆ. ಅದನ್ನ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಒಂದು ಮೆಥಡ್, ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಒಂದು ಮೆಥಡ್ ಅನ್ನ ಬಳಸಿದ್ರೆ ಪ್ರಾಫಿಟ್ಸ್ ಡಿಫರ್ ಆಗುತ್ತೆ. ನೆಕ್ಸ್ಟ್ ಒನ್, ಡಿಫರೆನ್ಸ್ ಇನ್ ಮೆಥಡ್ಸ್ ಆರ್ ಬೇಸ್ ಆಫ್ ಸ್ಟಾಕ್ ವ್ಯಾಲ್ಯೂಯೇಷನ್ ಅಥವಾ ಎಟ್ಸೆಟ್ರಾ. ಈ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ cost price or market price, whichever is less. This is the principle we will going to follow. But in cost accounts, we will follow only the cost what we have incurred. ಅದನ್ನೇ ಬರಿತೀವಿ. Then next, ನೋಡಿ, ಇವು ರೀಸನ್ಸ್ ನಾನು ಹೇಳಿದ್ದು. ಕಾಸ್ಟ್ ಅಕೌಂಟ್ಸ್, ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಬೇರೆ ಬೇರೆ ಪ್ರಾಫಿಟ್ಸ್ ಬರೋದಕ್ಕೆ ಕಾರಣಗಳೇನು? You can expect it for 6 marks. Then ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್. ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ನಾವು ಮಾಡಬೇಕಾದ್ರೆ ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಏನವು? ಮೊದಲನೇದು, ಫಸ್ಟ್ ವಿ ಶುಡ್ ನೋ ದೇರ್ ಆರ್ ಸೋ ಮೆನಿ ಐಟಮ್ಸ್ ವಿಚ್ ಇಸ್ ನಾಟ್ ಅಟ್ ಆಲ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಶೀಟ್ ಆರ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಶೀಟ್ ಅಂದ್ರೆ ಪ್ರಾಫಿಟ್ಸ್ ನ ಫೈಂಡ್ ಔಟ್ ಮಾಡೋಕೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಅಲ್ಲಿ ಸುಮಾರು ಐಟಮ್ಸ್ ನಾವಲ್ಲಿ ಬರೆಯೋದೇ ಇಲ್ಲ. ಅದು ಯಾವ್ಯಾವುದು ನೆನ್ಪಿಟ್ಕೊಳ್ಳೋಣ. ಓಕೆ, ಮೊದಲನೇದು ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್. ಯಾವ್ಯಾವುದು ಅಪ್ರೋಪ್ರಿಯೇಷನ್ ಆಫ್ ಪ್ರಾಫಿಟ್ಸ್ ಅಲ್ಲಿ ಬರುತ್ತೆ? ಮೊದಲನೇದು ಟ್ರಾನ್ಸ್ಫರ್ ಟು ಸಿಂಕಿಂಗ್ ಫಂಡ್ಸ್. ಎರಡನೇದು ಡಿವಿಡೆಂಡ್ಸ್ ಪೇಯ್ಡ್. ಮೂರನೇದು ಟ್ಯಾಕ್ಸಸ್ ಆನ್ ಇನ್ಕಮ್ ಆನ್ ಪ್ರಾಫಿಟ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಥವಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್.
Next, transfer to general reserve. Next, excess provision for depreciation of buildings, plant or fixed assets. Next, provision for bad debts. Then goodwill written off, ಅಥವಾ preliminary expenses written off, underwriting commission written off, ಅಥವಾ discount on debentures issued written off, for expenses of capital issue written off, etc. ಈ ಐಟಮ್ಸ್ ಎಲ್ಲ ಕೂಡ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬರೆಯಲ್ಲ. Then charitable donations paid and ಇವೆಲ್ಲ appropriation of profits. Next, ಪ್ಯೂರ್ಲಿ ಫಿನಾನ್ಷಿಯಲ್ ಚಾರ್ಜಸ್ ಅಥವಾ ಎಕ್ಸ್ಪೆನ್ಸಸ್. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಎಕ್ಸ್ಪೆನ್ಸಸ್ ಅಂತ ಬರೆಯೋ ಐಟಮ್ಸ್ ಯಾವ್ದಾದ್ರು ಇದೆಯಾ? ಇದೆ. ಮೊದಲನೇ ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಡೆಬಿಟ್ ಅಂತಿದ್ರೆ ಎಕ್ಸ್ಪೆಂಡಿಚರ್. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಎನಿ ಫಿಕ್ಸ್ಡ್ ಅಸೆಟ್. ದೆನ್ ಎಕ್ಸ್ಪೆನ್ಸಸ್ ಆನ್ ಟ್ರಾನ್ಸ್ಫರ್ ಆಫ್ ಕಂಪನೀಸ್ ಆಫೀಸ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಥವಾ ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಮಾರ್ಟ್ಗೇಜ್ ಲೋನ್ಸ್. ನೆಕ್ಸ್ಟ್, ಡ್ಯಾಮೇಜಸ್ ಪೇಯಬಲ್. ನೆಕ್ಸ್ಟ್, ಪೆನಾಲ್ಟೀಸ್ ಅಂಡ್ ಫೈನ್ಸ್. Then loss due to scrapping of machinery. Then remuneration paid to proprietor. So ಇವೆಲ್ಲವನ್ನು ಕೂಡ interest on capital. Then cash discounts ಅಥವಾ discount allowed. Then commission paid. Then capital expenditure. So ಇವೆಲ್ಲ ಏನಿವು? They are all called purely financial charges ಅಥವಾ expenses. ಇವುಗಳನ್ನ these should be deducted from cost accounting profits. ನಾವು ರಿಕನ್ಸಿಲೇಷನ್ ಮಾಡಬೇಕಾದ್ರೆ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ಬೇಸ್ ತಗೊಂಡಿದ್ರೆ ಎಲ್ಲ ಪಾಯಿಂಟ್ಸ್ ಒನ್ಸ್ ಅಗೈನ್ ಪ್ಲೀಸ್ ಲುಕ್ ಇನ್ ಟು ದ ಪಾಯಿಂಟ್ಸ್, ಇವುಗಳನ್ನ ಲೆಸ್ ಮಾಡಬೇಕು, ಡಿಡಕ್ಟ್ ಮಾಡಬೇಕು. ನೆಕ್ಸ್ಟ್, ದೇರ್ ಇಸ್ ಒನ್ ಮೋರ್ ಪಾಯಿಂಟ್, ಪ್ಯೂರ್ಲಿ ಫಿನಾನ್ಷಿಯಲ್ ಇನ್ಕಮ್ಸ್. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಇನ್ಕಮ್ಸ್ ಅಂತ ತೋರಿಸುವಂಥವು ಯಾವ್ಯಾವುದು? ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಅಥವಾ ಇಂಟ್ರೆಸ್ಟ್ ಆನ್ ಲೋನ್ಸ್ ಪ್ರೊವೈಡೆಡ್ ಬೈ ಅಸ್ ಅಥವಾ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಅಸ್. ನೆಕ್ಸ್ಟ್, ಶೇರ್ ಟ್ರಾನ್ಸ್ಫರ್ ಫೀಸ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್, rent received ಅಥವಾ receivable, stores adjustment credit, then brokerage received, discount ಅಥವಾ commission received, then profit on sale of investment, profit on sale of fixed assets, share transfer fees received. ಸೊ ಇವೆಲ್ಲ ಕೂಡ ಪ್ರಾಫಿಟ್ಸ್ ಆಗಿರುತ್ತೆ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ. ಪ್ಯೂರ್ಲಿ ಫಿನಾನ್ಷಿಯಲ್ ಐಟಮ್ಸ್ ಅಂತ ಕರಿತೀವಿ, ಇನ್ಕಮ್ಸ್ ಅಂತ. ಇವುಗಳನ್ನ ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿತ್ತು. ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ನಾವು ತಗೊಂಡಿದ್ರೆ ಅದಕ್ಕೆ ಇದನ್ನ ಆಡ್ ಮಾಡಬೇಕು. ಓಕೆ, ದೀಸ್ ಆರ್ ದ ಥಿಂಗ್ಸ್. ನೆಕ್ಸ್ಟ್, ಒಂದು ಪ್ರೋ ಫಾರ್ಮ್ ನೋಡೋಣ. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ ತರ ಇರುತ್ತೆ? ಲೆಟ್ ಅಸ್ ಲುಕ್ ಇನ್ ಟು ದ ಪ್ರೋ ಫಾರ್ಮ್. ಟೆಕ್ 3 ಕಾಲಮ್ಸ್, ಪರ್ಟಿಕ್ಯುಲರ್ಸ್, ಇನ್ನರ್ ಕಾಲಮ್ ಅಂಡ್ ಔಟರ್ ಕಾಲಮ್. ಮೊದಲನೇದು ನಾನು ಹೇಳಿದೆ ಕಾಸ್ಟ್ ಅಕೌಂಟ್ಸ್ ಬೇಸಿಸ್ ನ ತಗೊಂಡ್ರೆ ಹೇಗೆ ಮಾಡೋದು, ಅದ್ರ ಪ್ರೋ ಫಾರ್ಮ್ ನೋಡೋಣ. ಮೊದಲನೇದು ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್ ತಗೊಳ್ಳಿ, ಅಮೌಂಟ್ಸ್ ತಗೋಣ. ನೆಕ್ಸ್ಟ್, ಅದಕ್ಕೆ ಆಡ್, ಏನೇನು ಆಡ್ ಮಾಡ್ಬೇಕು ಐಟಮ್ಸ್? ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಜಾಸ್ತಿ ಪ್ರಾಫಿಟ್ಸ್ ಇಂದ ಲೆಸ್ ಮಾಡಿರೋ ಓವರ್ ಹೆಡ್ಸ್ ನೆಲ್ಲ ಕೂಡ ಆಡ್ ಮಾಡಬೇಕು. ಓಕೆ, ಇನ್ನೊಂದು ಕಾಲಮ್. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಓನ್ಲಿ ಇನ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಲೆಸ್ ಮಾಡಿದ್ರೆ ಅದನ್ನ ಮತ್ತೆ ವಾಪಸ್ ಆಡ್ ಮಾಡಿ. ದೆನ್ ಇನ್ಕಮ್ಸ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಇನ್ಕಮ್ಸ್ ಆಡ್ ಮಾಡಿದ್ರೆ ಪ್ರಾಫಿಟ್, ನಾವು ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಗೆ ಆಡ್ ಮಾಡೋಣ. ಎಸ್. The next point, over valuation of opening stock in cost accounts. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ವ್ಯಾಲ್ಯೂಯೇಷನ್ ಓಪನಿಂಗ್ ಸ್ಟಾಕ್ ಮಾಡಿದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ, ಈಗ ಅದನ್ನ ಆಡ್ ಮಾಡಬೇಕು. ಹಾಗೇನೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್. ಸೊ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ನಾವು ಚೆನ್ನಾಗಿ ನೆನಪಿಟ್ಕೋಬೇಕು, ಕಾಸ್ಟ್ ಅಕೌಂಟಿಂಗ್ ಬಗ್ಗೆನೇ ಬೇಸ್ ಆಗಿಟ್ಕೊಂಡು ನಾನು ಮಾತಾಡ್ತೀನಿ. ಅಂಡರ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಆಡ್ ಮಾಡಬೇಕು. ಓಕೆ, ಇವುಗಳನ್ನೆಲ್ಲ ಕೂಡ ಇನ್ನರ್ ಕಾಲಮ್ ಹಾಕೊಂಡು ಒಟ್ಟು ಮಾಡಿ keep it in outer column and add it to the above said profits as per cost accounts and make the balance. ಈಗ ಇದಕ್ಕೆ ಲೆಸ್ ಕೆಲವೊಂದು ಐಟಮ್ಸ್ ಲೆಸ್ ಮಾಡಬೇಕು, ಅವುಗಳನ್ನ ಲೆಸ್ ಮಾಡೋಣ. ಫಸ್ಟ್ ಒನ್, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ಇಲ್ಲಿ ನೆನಪಿಟ್ಕೊಳ್ಳಿ, ಓವರ್ ಅಬ್ಸಾರ್ಪ್ಷನ್ ಇದ್ರೆ ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ವಾಪಸ್ ಆಡ್ ಮಾಡಿ, ಅಂಡರ್ ಅಬ್ಸಾರ್ಪ್ಷನ್ ಇದ್ರೆ ಲೆಸ್ ಮಾಡಿ. ಇನ್ನರ್ ಕಾಲಮ್ ತಗೋಣ. ನೆಕ್ಸ್ಟ್ ಪಾಯಿಂಟ್, ಎಕ್ಸ್ಪೆನ್ಸಸ್ ಚಾರ್ಜ್ ಓನ್ಲಿ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ನೋಡಿದ್ವಿ ಯಾವಾಗಲೇ ಪ್ಯೂರ್ಲಿ ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್ ಅಂತ, ಅವುಗಳನ್ನೆಲ್ಲ ಕೂಡ ನಾವು ಲೆಸ್ ಮಾಡಬೇಕು. ದೆನ್ ಇನ್ಕಮ್ಸ್ ಕ್ರೆಡಿಟೆಡ್ ಇನ್ ಕಾಸ್ಟ್ ಅಕೌಂಟ್ಸ್ ಇಫ್ ಎನಿ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಮಾತ್ರ ಬಗೆಯ ಇನ್ಕಮ್ಸ್ ಯಾವ್ದಾದ್ರು ಇದ್ರೆ, ಸಾಮಾನ್ಯವಾಗಿರೋದಿಲ್ಲ, ಇನ್ ಕೇಸ್ ಇದ್ದರೆ ಅದನ್ನ ಆಡ್ ಮಾಡಿ, ಲೆಸ್ ಮಾಡಿ, ಆಡ್ ಮಾಡಿರ್ತೀವಿ. ದೆನ್ ನೆಕ್ಸ್ಟ್ ಒನ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇಲ್ಲಿ ಮೇಲೆ ತೋರಿಸ್ತಿದ್ದೀನಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್ ನಾವು ಆಡ್ ಮಾಡಿರ್ತೀವಿ,
ಅದಕ್ಕೆ ಆಪೋಸಿಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್ ಲೆಸ್ ಮಾಡಬೇಕು. ಇನ್ನೊಂದು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ವ್ಯಾಲ್ಯೂ ಅಂದ್ರೆ 1000 rupees ತೋರಿಸಬೇಕಾಗಿರೋದು ಬೈ ಚಾನ್ಸ್ 1100 ತೋರಿಸಿದ್ರೆ 100 rupees ನಾವಿಲ್ಲಿ ಲೆಸ್ ಮಾಡಬೇಕು. ಇಲ್ಲಿ ಆಪೋಸಿಟ್ ನೋಡಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್ ನಾವಿಲ್ಲಿ ಆಡ್ ಮಾಡಿದ್ದೀವಿ, ಇದು ಇಲ್ಲಿ ಲೆಸ್ ಮಾಡಬೇಕು. ಓಕೆ, ಈ ಪಾಯಿಂಟ್ಸ್ ಎಲ್ಲ ಬಂದಿದ್ರೆ ಇವುಗಳನ್ನೆಲ್ಲ ಇನ್ನರ್ ಕಾಲಮ್ ಹಾಕೊಂಡು, ಸೊ ಪ್ಲೀಸ್ ಕೀಪ್ ದ ಟೋಟಲ್ ಔಟ್ ಸೈಡ್. ಸೊ ಇವುಗಳನ್ನ ಏನ್ ಮಾಡ್ಬೇಕು, ನಾವು ಲೆಸ್ ಮಾಡಬೇಕು. ಯಾವ್ದ್ರಿಂದ? ಬ್ಯಾಲೆನ್ಸ್ ಇಂದ. ಸೊ ದ ಬ್ಯಾಲೆನ್ಸ್ ಇಸ್ ಕಾಲ್ಡ್ ಏನಂತ ಕರಿತೀವಿ? ಪ್ರಾಫಿಟ್ ಆಸ್ ಪರ್ ಫಿನಾನ್ಷಿಯಲ್ ಅಕೌಂಟ್ಸ್ ಅಂತ ಬರುತ್ತೆ. ಓಕೆ, ಇದು ಪ್ರೂಫ್ ಫಾರ್ಮ್. ಓಕೆ, ಎಸ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಾನು ಇಷ್ಟೊತ್ತು ಮಾತಾಡಿದ್ದು ನೋಡಿ, ಪ್ರಾಫಿಟ್ಸ್ ಏನಾದ್ರೂ ಕೊಟ್ರೆ ಕಾಸ್ಟ್ ಅಕೌಂಟ್ಸ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ಸ್ ಪ್ರಾಫಿಟ್ಸ್ ಕೊಟ್ಟಾಗ ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ಸ್ ನ ಫಸ್ಟ್ ಬೇಸ್ ಆಗಿ ನಾನು ತಗೊಂಡ್ರೆ ಇವುಗಳನ್ನೆಲ್ಲ ಆಡ್ ಮತ್ತೆ ಲೆಸ್ ಮಾಡಬೇಕು. ಇನ್ ಕೇಸ್ ಇಫ್ ಲಾಸ್ ಈಸ್ ಗಿವನ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್, ನಾವೇನ್ ಮಾಡಬೇಕು? ಇಲ್ಲಿ ಆಡ್ ಮಾಡಿರೋನ್ನೆಲ್ಲ ಲೆಸ್ ಮಾಡಬೇಕು, ಲೆಸ್ ಮಾಡಿರೋನ್ನೆಲ್ಲ ಆಡ್ ಮಾಡಬೇಕು. ಸಿ, ದೆನ್ ದ above said points added should be deducted and the points deducted should be added to cost profits. ಓಕೆನಾ? ದೆನ್ ಈಗ ಒಂದು ಸಣ್ಣ ಪ್ರಾಬ್ಲಮ್ ನೋಡೋಣ. ಏನ್ ಪ್ರಾಬ್ಲಮ್ ಅದು? ದ ಪ್ರಾಬ್ಲಮ್ ವಿತ್ ಸ್ಪೆಷಾಲಿಟಿ ಬೋತ್ ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ಸ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್ ಪ್ರಾಫಿಟ್ಸ್ ಕೊಟ್ರೆ ಹೇಗಿರುತ್ತೆ ನೋಡ್ಬೋಣ. ಫಸ್ಟ್ ಒನ್, ಇಲ್ಲಿ ಪ್ರಿಪೇರ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಡಾಟಾ. ನೆಕ್ಸ್ಟ್, ನೆಟ್ ಪ್ರಾಫಿಟ್ ಫಿನಾನ್ಷಿಯಲ್ ಅಕೌಂಟ್ಸ್ 1,30,000, net profit as per cost accounts 2 lakhs, provision for doubtful debts 20,000, income tax provided in cost financial accounts 60,000, then overheads as per cost accounts 34,000, overheads charged in financial accounts 28,000, share transfer fee credited in financial accounts 4,000, then depreciation charged in financial accounts 7,000, then direct tax fees shown in financial accounts 8,000, value of closing stock in cost accounts and value of closing stock in financial accounts ಬೇರೆ ಬೇರೆ ಇದೆ ನೋಡ್ಕೋಬೇಕು. 18,750 ಇದ್ರೆ financial accounts 20,750, 2,000 there is a difference. Okay, then next, goodwill written off in financial accounts, then last stores adjustment credited in financial accounts 1,000, and finally interest on investment not included in cost accounts 4,000. ಇಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ BCom ಅಲ್ಲಿ 2006 ಇಂದ 2019 ಸುಮಾರು 10 ರಿಂದ 12 ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಇದೆ. ಇದೇ ವೆರೈಟಿ ಕ್ವಶನ್ಸ್ ಬರೋದು, ಬಿ ಕೇರ್ಫುಲ್. ನಾನು ಈ ಪ್ರಾಬ್ಲಮ್ ನ ಓದಿದ್ಮೇಲೆ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫಿನಾನ್ಷಿಯಲ್ ಅಕೌಂಟ್ಸ್ ಪ್ರಾಫಿಟ್ಸ್ ಲಾಸ್ಟ್ ಅಲ್ಲಿ ಬರುತ್ತೆ. ನಾನು ಫಸ್ಟ್ ಕಾಸ್ಟ್ ಅಕೌಂಟ್ಸ್ ಪ್ರಾಫಿಟ್ಸ್ ನ ಬೇಸ್ ಆಗಿ ತಗೊಂಡ್ರೆ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ನೋಡಿ, ಈ ಲೈಟ್ ಬ್ಲೂ ಕಲರ್ ಅಲ್ಲಿ ಇರೋದು ಬರೀ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಟ್ರೀಟ್ ಮಾಡಿರೋ ಐಟಮ್ಸ್ ನಾನು ಗುರುತಿಸಿದೀನಿ. ನೀವು ಎಕ್ಸಾಮ್ ಅಲ್ಲಿ ಹಾಗೆ ಮಾಡ್ಬೇಕು ನೋಡಿ. ಇವೆಲ್ಲ ಕೂಡ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಆಡ್ ಮಾಡಿರ್ಬೋದು ಅಥವಾ ಲೆಸ್ ಮಾಡಿರೋದು. ಈ ಪಾಯಿಂಟ್ಸ್ ಬಂದಾಗ ಅವ್ರು ಆಡ್ ಮಾಡಿದ್ರೆ ನಾವು ಆಡ್ ಮಾಡಬೇಕು ಕಾಸ್ಟ್ ಅಕೌಂಟ್ಗೆ, ಅವ್ರು ಲೆಸ್ ಮಾಡಿದ್ರೆ ನಾವು ಲೆಸ್ ಮಾಡಬೇಕು. ಅವರು ಅಂದ್ರೆ ಯಾರು? ಫಿನಾನ್ಷಿಯಲ್ ಅಕೌಂಟೆಂಟ್. ನಾವೀಗ ಯಾರು? ಕಾಸ್ಟ್ ಅಕೌಂಟೆಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ನ ಬೇಸ್ ಆಗಿ ತಗೋತಿದ್ದೀವಿ. ದೆನ್ ಯು ಕ್ಯಾನ್ ಆಸ್ಕ್ ಮಿ ಒನ್ ಕ್ವಶನ್, ಸರ್ ಇವೆಲ್ಲ ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಇದೇನಿದು ಅಂತ. ಸೊ ಓವರ್ ಹೆಡ್ಸ್ ಕಾಸ್ಟ್ ಮತ್ತೆ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಆ ಡಿಫರೆನ್ಸ್ ನಾವು ಅಡ್ಜಸ್ಟ್ ಮಾಡ್ಬೇಕು. ಹಾಗೇನೆ ಕ್ಲೋಸಿಂಗ್ ಸ್ಟಾಕ್. ಓಕೆ, ಪ್ಲೀಸ್ ಲೆಟ್ us go to the problem to solve. Solution, write down the heading. First one, ಇಲ್ಲಿ ನಾವು ಆನ್ಸರ್ ಮಾಡಕ್ ಮೊದಲು ಯಾವ್ಯಾವ್ದು ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಗೆ ಆಡ್ ಮಾಡಬೇಕು ಮತ್ತೆ ಲೆಸ್ ಮಾಡಬೇಕು ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ತಗೊಳ್ಳಿ. ಎಫೆಕ್ಟ್ ಆನ್ ಕಾಸ್ಟ್ ಪ್ರಾಫಿಟ್ಸ್. ನಮ್ ಕಾಸ್ಟ್ ಪ್ರಾಫಿಟ್ಸ್ ಮೇಲೆ ಏನಾಗಿದೆ ಅಂದ್ರೆ ಜಾಸ್ತಿ ಮಾಡಿದ್ಯಾ, ಕಡಿಮೆ ಆಗಿದ್ಯಾ, ಈಗ ನಾವೇನ್ ಮಾಡಬೇಕು? ಹೌ ಟು ಟ್ರೀಟ್ ನಾವು ಈಗ ಆಡ್ ಮಾಡ್ಬೇಕಾ ಅಥವಾ ಲೆಸ್ ಮಾಡ್ಬೇಕು? ಯಾವ್ದಕ್ಕೆ? ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಈ 2 lakhs ಗೆ. ಫಸ್ಟ್ ಪಾಯಿಂಟ್ ಏನಿದೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 20,000 ಇದೆ. ತಗೊಳ್ಳಿ ಪರ್ಟಿಕ್ಯುಲರ್ಸ್. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ನೋಡಿ, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವು ಏನು ಮಾಡಿಲ್ಲ, ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 20,000 ಲೆಸ್ ಮಾಡಿದೀವಿ. ಹಾಗಾದ್ರೆ ನಮ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನಾಗಿರುತ್ತೆ? ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ 20,000 ರೂಪಾಯಿ ಅಷ್ಟು ಜಾಸ್ತಿ ಆಗಿರುತ್ತೆ. ಈಗ ನಾವೇನ್ ಮಾಡ್ಬೇಕು? ಲೆಸ್ ಮಾಡಿ. ದೆನ್ ಸೆಕೆಂಡ್ ಪಾಯಿಂಟ್, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ತಗೊಳ್ಳಿ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಕೊಡಲ್ಲ. ದಿಸ್ ಇಸ್ ಪ್ಯೂರ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ ಐಟಮ್. ಅಲ್ಲಿ 60,000 ಪ್ರಾಫಿಟ್ಸ್ ಇಂದ ಲೆಸ್ ಮಾಡಿದ್ದಾರೆ.
ಹಾಗಾದ್ರೆ ನಮ್ಮ ಪ್ರಾಫಿಟ್ಸ್ ಏನಾಗಿರುತ್ತೆ, ನಾವೇನು ಮಾಡಿಲ್ಲ ಅಂದ್ರೆ ಇನ್ಕ್ರೀಸ್ ಆಗಿರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ಲೆಸ್ ಮಾಡಬೇಕು. ದೆನ್ ದ ನೆಕ್ಸ್ಟ್ ಪಾಯಿಂಟ್ ಯಾವ್ದಿದೆ, ಓವರ್ ಹೆಡ್ಸ್ ಕಾಸ್ಟ್ ಅಕೌಂಟ್ಸ್ ಮತ್ತೆ ಓವರ್ ಹೆಡ್ಸ್ ಫಿನಾನ್ಷಿಯಲ್ ಅಕೌಂಟ್ಸ್ ತಗೊಳ್ಳಿ, ಎರಡು ತಗೊಳ್ಳಿ. ಕಾಸ್ಟ್ ಅಕೌಂಟ್ಸ್ ಅಲ್ಲಿ 34,000, ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ 28,000 ಓವರ್ ಹೆಡ್ಸ್ ನ ಬರೆದಿದ್ದಾರೆ. ವಾಟ್ ಈಸ್ ಓವರ್ ಹೆಡ್ಸ್? ಪ್ರಾಫಿಟ್ಸ್ ಇಂದ ಲೆಸ್ ಮಾಡಿರ್ತೀವಿ ನಾವು ಇದನ್ನ, ಎಕ್ಸ್ಪೆಂಡಿಚರ್, ಇದು ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಕಂಪೇರ್ ಮಾಡಿದ್ರೆ 6,000 ರುಪೀಸ್ ಜಾಸ್ತಿ ನಾವು ಮೈನಸ್ ಮಾಡಿದೀವಿ, ಅಂದ್ರೆ ಪ್ರಾಫಿಟ್ಸ್ ಇಂದ ತೆಗೆದಿದ್ದೀವಿ. ಹಾಗಾದ್ರೆ ನಮ್ಮ ಪ್ರಾಫಿಟ್ ಏನಾಗಿರುತ್ತೆ, 6,000 ರೂಪಾಯಿ ಅಷ್ಟು ಕಡಿಮೆ ಆಗಿದೆ. ಈಗ ಏನ್ ಮಾಡಬೇಕು, ಆಡ್ ಮಾಡಬೇಕು. ಯಾವುದಕ್ಕೆ? ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ಗೆ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಕಾಸ್ಟ್ ಪ್ರಾಫಿಟ್ಸ್ ಗೆ ಏನೇನಾಗಿದೆ ಮತ್ತೆ ನಾವೇನ್ ಮಾಡಬೇಕು ತೋರಿಸ್ತಾ ಇದ್ದೀವಿ. Then the fourth one, share transfer fees credited. ತಗೊಳ್ಳಿ, ಶೇರ್ ಟ್ರಾನ್ಸ್ಫರ್ ಫೀ ಕ್ರೆಡಿಟೆಡ್ ಅಂದ್ರೆ ಇದು ಪ್ಯೂರ್ಲಿ ಫೈನಾನ್ಷಿಯಲ್ ಇನ್ಕಮ್, ಫೈನಾನ್ಷಿಯಲ್ ಅಕೌಂಟ್ ಜಾಸ್ತಿ ಆಗಿರುತ್ತೆ, ನಾವು ಏನು ಮಾಡಿಲ್ಲ, 0 ಅಂತ ಬರೆದಿದ್ದೀನಿ. ಅದಕ್ಕೆ ನಮ್ ಇದು ಪ್ರಾಫಿಟ್ಸ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಈಗ ನಾವೇನ್ ಮಾಡಬೇಕು, ಜಾಸ್ತಿ ಮಾಡಬೇಕು, ಆಡ್ ಮಾಡಬೇಕು. ದೆನ್ ದ ನೆಕ್ಸ್ಟ್ ಒನ್ ಈಸ್ ಡಿಪ್ರಿಸಿಯೇಷನ್ ಚಾರ್ಜ್ ವಿತ್ ಫಿನಾನ್ಷಿಯಲ್ ಅಕೌಂಟ್ 7,000. ಮಿಸ್ಟೇಕ್, ಡಿಪ್ರಿಸಿಯೇಷನ್ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಬರೆದಿದ್ದಾರೆ 7,000, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನಾವೇನು ಬರೆದಿಲ್ಲ. ಐ ಆಮ್ ಶೋಯಿಂಗ್ ಯು ದ ಡಿಫರೆನ್ಸ್. 7,000 ರೂಪಾಯಿ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಡಿಪ್ರಿಸಿಯೇಷನ್ ಅಂತ ತೋರಿಸಿದ್ರೆ ಪ್ರಾಫಿಟ್ ಅಲ್ಲಿ ಕಡಿಮೆ ಆಗಿರುತ್ತೆ, ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ನಮ್ದು ಜಾಸ್ತಿ ಆಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತೆ ನಮ್ಮ ಪ್ರಾಫಿಟ್ಸ್. ಅದಕ್ಕೆ ಈಗ ಏನ್ ಮಾಡಬೇಕು, ಮೈನಸ್ ಮಾಡಿ, ಕಡಿಮೆ ಮಾಡಿ. ಡಿಪ್ರಿಸಿಯೇಷನ್ ಆಯ್ತು. ದೆನ್ ಡೈರೆಕ್ಟರ್ಸ್ ಫೀಸ್ ಶೋನ್ ಇನ್ ಫಿನಾನ್ಷಿಯಲ್ ಅಕೌಂಟ್, ಸೇಮ್ ಟ್ರೀಟ್ಮೆಂಟ್. ಡೈರೆಕ್ಟರ್ಸ್ ಫೀಸ್ ಅಂತ ತಗೊಳ್ಳಿ, ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಮಾತ್ರ ಬರೆದಿದ್ದೀವಿ. ಏನಾಗಿರುತ್ತೆ, ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಡೈರೆಕ್ಟರ್ಸ್ ಫೀಸ್ ಎಕ್ಸ್ಪೆಂಡಿಚರ್, ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಹಾಗಾದ್ರೆ ನಮ್ಮ ಪ್ರಾಫಿಟ್ ಕಾಸ್ಟ್ ಅಕೌಂಟಿಂಗ್ ಏನಾಗಿದೆ, ಈ ಬರೆದಿಲ್ಲ ಅಂದ್ರೆ ಜಾಸ್ತಿ ಆಗಿರುತ್ತೆ, ಇನ್ಕ್ರೀಸ್ ಆಗಿದೆ. ಈಗ ಏನ್ ಮಾಡಬೇಕು, ಮೈನಸ್ ಮಾಡಬೇಕು, ಸೇಮ್ ಎಂಡ್ ಸಾಫ್ಟ್. 6th ಪಾಯಿಂಟ್ ಓವರ್. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಇಬ್ರು ಸೇರಿ, 2,000 ಡಿಫರೆನ್ಸ್ ಇದೆ ನೋಡಿ. 18,750, 20,750 ಡಿಫರೆನ್ಸ್ 2,000. ಇಲ್ಲಿ ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅನ್ನ ಜಾಸ್ತಿ ತೋರಿಸಿದ್ದಾರೆ ಅಂದ್ರೆ ಅಲ್ಲಿ ಪ್ರಾಫಿಟ್ ಜಾಸ್ತಿ ಆಗಿರುತ್ತೆ. ತಗೊಳ್ಳಿ, ಎರಡು ತಗೊಳ್ಳಿ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ 18,750, ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 20,750 ತೋರಿಸಿದ್ವಿ. ಹಾಗಾದ್ರೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ 2,000 ಕಡಿಮೆ ತೋರಿಸಿದೀವಿ ಕ್ಲೋಸಿಂಗ್ ಸ್ಟಾಕ್ ಅಂದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಈಗ ಏನ್ ಮಾಡಬೇಕು, ಆಡ್ ಮಾಡಬೇಕು. ದಟ್ಸ್ ಆಲ್, ಅಷ್ಟೇನೇನಿಲ್ಲ. ನೆಕ್ಸ್ಟ್ ಗುಡ್ ವಿಲ್ ರಿಟರ್ನ್ ಆಫ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ 9,000 ಗುಡ್ ವಿಲ್ ರಿಟರ್ನ್ ಆಫ್ ಮಾಡಿದ್ದಾರೆ. ನಾನು ಅವಾಗಲೇ ತೋರಿಸಿದೆ, ಪ್ಯೂರ್ಲಿ ಫಿನಾನ್ಷಿಯಲ್ ಐಟಮ್ ಮೈನಸ್ ಮಾಡಿರ್ತಾರೆ. ಹಾಗಾದ್ರೆ ನಮ್ಮ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಏನು ಮಾಡಿಲ್ಲ ನಾವು ನೋಡಿ, 0 ತೋರಿಸಿದೀನಿ. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ, ಪ್ರಾಫಿಟ್ಸ್ ಜಾಸ್ತಿ ಇರುತ್ತೆ. ಈಗ ಏನ್ ಮಾಡ್ಬೇಕು, ಮೈನಸ್ ಮಾಡಿ 9,000. ದೆನ್ ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಏನು, ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಫಿನಾನ್ಷಿಯಲ್ ಅಕೌಂಟ್ಸ್. ತಗೊಳ್ಳಿ, ಫಿನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಕ್ರೆಡಿಟ್ ಅಂದ್ರೆ ಪ್ರಾಫಿಟ್ ಗೆ ಆಡ್ ಆಗಿರುತ್ತೆ. ನಮ್ ಪ್ರಾಫಿಟ್ ಕಡಿಮೆ ತೋರಿಸುತ್ತೆ ಅಲ್ವಾ, ರಿಡ್ಯೂಸ್ ಆಗಿದೆ. ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ಎಷ್ಟು, ಸೇಮ್ 1,000. ಈಗ ಏನ್ ಮಾಡ್ಬೇಕು, ಆಡ್ ಮಾಡಿ. ಲಾಸ್ಟ್ ಪಾಯಿಂಟ್ ಯಾವುದು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಅವ್ರು ಹೇಳೋ ಅಷ್ಟಿಲ್ಲ, ಇಂಟ್ರೆಸ್ಟ್ ಅನ್ನೋದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಬರೆಯಲ್ಲ ನಾವು. ಈಗ ಏನ್ ಮಾಡೋಣ ನೋಡಿ, ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ 4,000 ಪ್ರಾಫಿಟ್ ಗೆ ಆಡ್ ಆಗಿದೆ, ನಮ್ ಕಾಸ್ಟಿಂಗ್ ಅಲ್ಲಿ ಏನೂ ಆಗಿಲ್ಲ. ಅದಕ್ಕೆ ಏನಾಯ್ತು, ನಮ್ ಪ್ರಾಫಿಟ್ಸ್ ಕಡಿಮೆ ತೋರಿಸ್ತಿದೆ. ನಾವೇನ್ ಮಾಡೋಣ, ಆಡ್ ಮಾಡಿದ್ರೆ ಬ್ಯಾಲೆನ್ಸ್ ಆಗೋಗುತ್ತೆ. ಸೊ ಎಲ್ಲಾ ಪಾಯಿಂಟ್ಸ್ ಕಾಸ್ಟ್ ಅಕೌಂಟಿಂಗ್ ಈ 2,000 ರೂಪಾಯಿಗೆ ಆಡ್ ಯಾವ್ದು ಮಾಡಬೇಕು, ಲೆಸ್ ಯಾವ್ದು ಮಾಡಬೇಕು ಅನ್ನೋದು ನಾನು ತೋರಿಸ್ಕೊಟ್ಟೆ. ಇಲ್ಲಿ ಪ್ಲಸ್ ಯಾವ್ದು ಮೈನಸ್ ಯಾವ್ದು ನೋಡ್ಕೊಳ್ಳಿ. ಫಸ್ಟ್ ನಾವಿಲ್ಲಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ನ ತಗೋಣ, ಅದಕ್ಕೆ ಆಡ್ ಮಾಡೋವೆಲ್ಲ ಆಡ್ ಮಾಡೋಣ, ಲೆಸ್ ಮಾಡೋಣ. ಫೈನಲ್ ಆಗಿ ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಕ್ಕಂಥ 1,13,000 ಫಿನಾನ್ಷಿಯಲ್ ಪ್ರಾಫಿಟ್ಸ್ ಬರುತ್ತೆ. ಎಸ್, ಲೆಟ್ ಅಸ್ ಲುಕ್ ಇನ್ ಫಸ್ಟ್ ಒನ್, ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಫಿನಾನ್ಷಿಯಲ್ ಅಕೌಂಟ್ಸ್ ತಗೊಂಡ್ಬಿಡೋಣ. ಪರ್ಟಿಕ್ಯುಲರ್ಸ್, ಇನ್ನರ್ ಕಾಲಮ್, ಔಟರ್ ಕಾಲಮ್. ಫಸ್ಟ್ ಪಾಯಿಂಟ್, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. ನೋಡಿದ್ವಿ ತಾನೆ ಎಷ್ಟಿದೆ, 2 lakhs ಇದೆ. ಇದಕ್ಕೆ ಆಡ್, ಏನೇನ್ ಆಡ್ ಐಟಮ್, ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿದೆ ಫಸ್ಟ್ ಪಾಯಿಂಟ್ ಯಾವುದು, ಓವರ್ ಹೆಡ್. ಬರೀ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ಎಷ್ಟು ಜಾಸ್ತಿ ಆಗಿತ್ತು, 6,000. 6,000 ಇದು 3ನೇ ಪಾಯಿಂಟ್. ನಾನು ಇಲ್ಲಿ 3ನೇ ಪಾಯಿಂಟ್ ಒಂದು ಬರೆದಿದ್ದೀನಿ, 3 ಬರೀತಿದ್ದೀನಿ, ನಿಮ್ಗೆ ಚೆನ್ನಾಗಿ ನೆನಪಿರ್ಲಿ ಅಂತ. 3 ಆಯ್ತಾ, ಓವರ್. ನೆಕ್ಸ್ಟ್ 4ನೇ ಪಾಯಿಂಟ್ ಪ್ಲಸ್ ತೋರಿಸ್ತಿದೆ, ಬರೀ ಆಡ್ ಮಾಡಿ. ಶೇರ್ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಓನ್ಲಿ. ಪ್ರಾಫಿಟ್ ಜಾಸ್ತಿ ಆಗಿತ್ತು, ನಾವು ಆಡ್ ಮಾಡಬೇಕು 4,000. ನೆಕ್ಸ್ಟ್ ನೋಡಿ, 4ನೇ ಪಾಯಿಂಟ್ ಆಯ್ತು.
4 ಆಯ್ತು ಪ್ಲಸ್ ಇತ್ತು, 5 ಬೇಡ ಮೈನಸ್ ಇದೆ, 6 ಬೇಡ ಮೈನಸ್ ಇದೆ, 7. 7th ಒನ್ ಕ್ಲೋಸಿಂಗ್ ಸ್ಟಾಕ್ 2000. ಬರ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಕಾಸ್ಟ್ ಅಕೌಂಟ್ಸ್ ಎಷ್ಟು 2000. 7th ಪಾಯಿಂಟ್ ಆಯ್ತು. ನೆಕ್ಸ್ಟ್ 8th ಇಲ್ಲಿ ಪ್ಲಸ್ ಇಲ್ಲ ಬೇಡ, 9th ಪ್ಲಸ್ ಇದೆ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರಿಯೇಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಫೈನಾನ್ಷಿಯಲ್ ಅಕೌಂಟ್ಸ್ ಅಲ್ಲಿ ಪ್ರಾಫಿಟ್ ಆಡ್ ಆಗಿತ್ತು, ನಾವು ಆಡ್ ಮಾಡಬೇಕು 1000. 9th ಆಯ್ತು. ನೆಕ್ಸ್ಟ್ 10th ಪಾಯಿಂಟ್ ಪ್ಲಸ್ ಇದೆ ತಗೊಳ್ಳಿ. ಸೊ ಇಲ್ಲಿ ಪ್ಲಸ್ ಇದೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕ್ಲೂಡೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಸೇರಿಸಿರ್ಲಿಲ್ಲ, ನಾವು ಸೇರಿಸೋಣ 4000. ದಟ್ಸ್ ಆಲ್. ಈ 2 ಪಾಯಿಂಟ್ಸ್ ಅನ್ನ ಕೂಡ್ಬಿಟ್ಟು ಪ್ಲೀಸ್ ಕೀಪ್ ಇಟ್ ಇನ್ ಔಟರ್ ಕಾಲಮ್. 17,000 ಬಂತು. 2 lakhs plus 17,000 it becomes 2,17,000. ಓಕೆ. ಈಗ ಲೆಸ್ ಮಾಡೋ ಐಟಮ್ಸ್ ಏನೇನಿದೆ ನೋಡ್ಕೊಂಬನ್ನಿ, ಮೇಲಿಂದ ನೋಡ್ಕೊಂಬನ್ನಿ. ಫಸ್ಟ್ ಪಾಯಿಂಟ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಬರೀ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟಿತ್ತು ಅಮೌಂಟ್ 20,000. ಮೊದಲನೇ ಪಾಯಿಂಟ್. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡಿ ಮೈನಸ್ ಇದೆ ಇಲ್ಲಿ ನೋಡಿ ಇಲ್ಲಿ. ದೆನ್ ಟ್ಯಾಕ್ಸ್ ಪ್ರಾವಿಷನ್ ಬರೀ ಪಾಯಿಂಟ್ ನಂಬರ್ 2 ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಅಥವಾ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಎಷ್ಟು 60,000. ಸೆಕೆಂಡ್ ಪಾಯಿಂಟ್ ಆಯ್ತು, ಮೈನಸ್ ಇರೋ ಮಾತ್ರ. ದಿಸ್ ಇಸ್ ಓವರ್ ಅಂಡ್ ದಿಸ್ ಇಸ್ ಓವರ್. ಪ್ಲಸ್ ಆಗಿದೆ ಅವಾಗ್ಲೇನಾಗಿದೆ ಇದು. ನೆಕ್ಸ್ಟ್ 7,000 ಯಾವುದು 5th ಪಾಯಿಂಟ್. ಬರೀ ಡಿಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಎಷ್ಟಿತ್ತು 7,000. 5th ಪಾಯಿಂಟ್ ಓವರ್. ನೆಕ್ಸ್ಟ್ 5th ಆಯ್ತು. ನೆಕ್ಸ್ಟ್ 6th ಬರೀಬೇಕು. ಡೈರೆಕ್ಟರ್ಸ್ ಫೀಸ್ 8,000 ಲೆಸ್ ಮಾಡ್ಬೇಕು. ಬರೀ ಡೈರೆಕ್ಟರ್ಸ್ ಫೀಸ್ 8,000 rupees ಬರೆದ್ವಿ. ಡೈರೆಕ್ಟರ್ಸ್ ಫೀಸ್ ಶೋನ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಓನ್ಲಿ. 6th ಪಾಯಿಂಟ್ ಆಯ್ತು. 6th ಮೈನಸ್ ಆಯ್ತು. 7th ಆಗಿದೆ ಪ್ಲಸ್. 8th ಗುಡ್ ವಿಲ್ ರಿಟರ್ನ್ ಆಫ್. ಬರೀ ಗುಡ್ ವಿಲ್ ರಿಟರ್ನ್ ಆಫ್ ಇನ್ ಫೈನಾನ್ಷಿಯಲ್ ಅಕೌಂಟ್ಸ್ ಎಷ್ಟು 9,000. ಸೊ 9,000 8 ಪಾಯಿಂಟ್ ಆಯ್ತು. 9 ಅವಾಗಲೇ ಆಡ್ ಮಾಡಿದೀವಿ, 10 ಆಡ್ ಮಾಡಿದ್ವಿ. ದಟ್ಸ್ ಆಲ್. ಪ್ರಾಬ್ಲಮ್ ಈಸ್ ಓವರ್. ಈಗ ಇಷ್ಟನ್ನು ಟೋಟಲ್ ಮಾಡಿ ಕೀಪ್ ಇಟ್ ಇನ್ ಔಟರ್ ಕಾಲಮ್. 1,04,500 ಏನ್ ಮಾಡ್ಬೇಕು ನಾವಿಲ್ಲಿ ತೋರಿಸ್ತಾ ಇದೀವಿ ನೋಡಿ, ಲೆಸ್ ಅಂತ ಮಾಡ್ಬೇಕು. ಈ 2,17,000 ಅಲ್ಲಿ 1,04,000 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ಸ್. ಎಷ್ಟು ಬರಬೇಕು ನಮ್ಮ ಪ್ರಾಬ್ಲಮ್ ಅಲ್ಲಿ ತೋರಿಸಿರೋದು ಎಷ್ಟು ಅವರು 1,13,000 ಅಷ್ಟೇ ಬರುತ್ತಾ? ಚೆಕ್ ಮಾಡಿ. 2,17,000 ಮೈನಸ್ 1,04,000 ಡೆಫಿನೆಟ್ಲಿ ಇಟ್ ಈಸ್ 1,13,000. ಗೊತ್ತಾಯ್ತಾ? ಈ ತರ ಪ್ರಾಬ್ಲಮ್ ಮಾಡೋದು. ನಾವು ಬೇಸ್ ಯಾವ್ದು ಇಟ್ಕೊಂಡಿದೀವಿ ನೋಡ್ರಿ, ಕಾಸ್ಟ್ ಅಕೌಂಟಿಂಗ್ ಬೇಸ್ ಇಟ್ಕೊಂಡಿದೀವಿ. ಆ ಕಾಸ್ಟ್ ಅಕೌಂಟಿಂಗ್ ಬೇಸ್ಗೆ ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಪಾಯಿಂಟ್ ಜಾಸ್ತಿ ಮಾಡಿದ್ಯಾ ಅಥವಾ ಕಡಿಮೆ ಮಾಡಿದ್ಯಾ ನೋಡ್ಕೊಂಡು, ಜಾಸ್ತಿ ಮಾಡಿದ್ರೆ ಮೈನಸ್ ಮಾಡ್ಕೊಳ್ಳಿ, ಕಡಿಮೆ ಮಾಡಿದ್ರೆ ಆಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ಸ್ ತಗೊಂಡ್ರೆ ಫೈನಾನ್ಷಿಯಲ್ ಬರುತ್ತೆ, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ತಗೊಂಡ್ರೆ ಕಾಸ್ಟ್ ಅಕೌಂಟಿಂಗ್ ಬರುತ್ತೆ. ದಟ್ಸ್ ಆಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.